ಗುಂಪಲ್ಲಿದ್ದ ಆನೆ ಮರಿಗಳನ್ನ ಯಾವುದೋ ಹುಲಿ ಬಂದು ಹೊಡೆದೋಗಿರುತ್ತೆ ಅಥವಾ ಆನೆ ಮರಿ ಏನಾರ ಹುಷಾರಿಲ್ಲದೆ ಸತ್ತಿರುತ್ತೆ ಅಥವಾ ಊಟ ಇಲ್ಲದೆ ಕೆಲವೊಂದ್ಸಲಿ ಸಾಯುತ್ತೆ. ಈ ತರ ಸತ್ತಾಗ ಏನ್ ಮಾಡುತ್ತೆ, ಈ ಗುಂಪಲ್ಲಿರೋಂಥ ಆನೆಗಳು ಅದರದ್ದೇ ಅದೇ ಫ್ಯಾಮಿಲಿ ಬಾಂಡ್ ಏನ್ ಹೇಳ್ತೀವಿ, ಇವೆಲ್ಲ ಒಂದ್ ಕಡೆ ಬಂದು ನಿಂತು ಆ ಮರಿಗಳನ್ನ ಬಿಟ್ಕೊಡಲ್ಲ. ಮರಿಗಳನ್ನ ಇನ್ನೊಂದು ಬಿಹೇವಿಯರ್, ಎಲ್ಲೋ ಹೋದಾಗ ಚಾರ್ಜ್ ಮಾಡ್ಲಿಕ್ಕೆ ಮುಂದಾಗ್ಬಿಡುತ್ತೆ, ತುಂಬಾ ಕೋಪ, ಅಗ್ರೆಷನ್ ನೋಡಿದಾಗ. ಸಫಾರಿಲಿ ನಾವು ಹೋದಾಗ ಕೆಲವೊಂದ್ಸರಿ ಹಂಗ ಆಗುತ್ತೆ. ಚಾರ್ಜ್ ಅಲ್ಲಿ ಎರಡು ತರ ನಾವು ನೋಡ್ತೀವಿ. ಒಂದು ಮಾಕ್ ಚಾರ್ಜ್ ಅಂತ ಹೇಳ್ತೀವಿ, ಇನ್ನೊಂದು ಚಾರ್ಜ್ ಮಾಡುತ್ತೆ. ಮಾಕ್ ಚಾರ್ಜ್ ಅಂದ್ರೆ ಒಂದ್ ಸ್ವಲ್ಪ ದೂರ ಬಂದು ವಾಪಸ್ ಹೋಗುತ್ತೆ, ಎದುರಿಸ್ಬಿಟ್ಟು ಹೋಗುತ್ತೆ. ಇದು ಒಂದು ಪ್ರಿಡೆಟರಿ ಸ್ಟ್ರಾಟಜಿ, ಆಂಟಿ ಪ್ರಿಡೆಟರಿ ಸ್ಟ್ರಾಟಜಿ ಅಂತ ಹೇಳ್ತೀವಿ. ತನ್ನ ಸರೌಂಡಿಂಗ್ಸ್ ಅಲ್ಲಿ ತನ್ನ ಮರಿಗಳಿದ್ದಾಗ ಏನ್ ಮಾಡುತ್ತೆ, ಯಾವ್ದೋ ಒಂದು ಅದ್ರ ಬೇಟೆಗಾರ ಪ್ರಾಣಿಗಳು ಬಂದಾಗ ಅದನ್ನ ಜಸ್ಟ್ ಆ ಜಾಗದಿಂದ ಡ್ರೈವ್ ಮಾಡ್ಲಿಕ್ಕೆ ಒಂದು ಮಾಕ್ ಚಾರ್ಜ್ ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ, ಗೀಳಕ್ಕುತ್ತೆ, ಕಿವಿಗಳು ಅಗಲ ಮಾಡುತ್ತೆ, ಸೊಂಡ್ಲು ಇದ್ ಮಾಡಿ ಬಾಲ ಎತ್ತಿ ಅದು ಹೋಗಿ ಚಾರ್ಜ್ ಮಾಡುತ್ತೆ. ಅಲ್ಲಿಂದ ಓಡಿಸೋದಷ್ಟೇ ಒಂದು, ಅದು ಮಾಕ್ ಚಾರ್ಜ್ ಅಂತ ಕೇಳ್ತೀವಿ. ಇನ್ನೊಂದು ರಿಯಲ್ ಚಾರ್ಜ್ ಏನಂದ್ರೆ ಅದು ಪಕ್ಕಾ ಓಡ್ಬಂದು ಹೊಡಿಬೇಕು. ಹೊಡೆದು ಏನ್ ಮಾಡುತ್ತೆ, ಅದು ಥ್ರೆಟ್ ಮಾಡ್ಬೇಕು, ಅಂದ್ರೆ ಹೊಡೆದು ಓಡಿಸ್ಬೇಕು, ಹೊಡೆದು ಸಾಯಿಸ್ಬೇಕು. ಅಷ್ಟು ಮಟ್ಟಿಗೆ ಅವು ಫ್ರಸ್ಟ್ರೇಷನ್ ಆಗಿರ್ತವೆ. ಆ ಬಿಹೇವಿಯರ್ ನಾವು ಮಸ್ತಲ್ಲಿದ್ದಾಗ ಜಾಸ್ತಿ ನೋಡ್ತೀವಿ. ನಾನು ಮಸ್ತ್ ಬಗ್ಗೆ ಮಾತಾಡ್ಬೇಕಾದ್ರೆ ಅದನ್ನ ಹೇಳ್ತೀನಿ, ಅದು ತುಂಬಾ ದೊಡ್ಡ ಟಾಪಿಕ್, ಅದ್ರ ಬಗ್ಗೆ ಮಾತಾಡ್ತಾ ಹೇಳೋಣ. ಬಟ್ ರಿಯಲ್ ಚಾರ್ಜ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಆನೆಗಳು ಸೈಲೆಂಟ್ ಆಗಿರ್ತವೆ, ಒಂದು ಕಿವಿಗಳು ಫುಲ್ ಸ್ಟಡಿ ಆಗಿರ್ತವೆ, ಸೊಂಡ್ಲು ಮತ್ತೆ ಹೆಡ್ ಹೈ ಇರ್ತದೆ, ಮತ್ತೆ ಬಾಲ ಎತ್ಕೊಂಡು ಓಡ್ ಬಂದು ಇದು ಮಾಡುತ್ತೆ. ಸರ್, ಆನೆಗಳು ಗುಂಪಾಗಿದ್ದ ಕೆಲವೊಂದ್ಸರಿ ಹೊಡೆದಾಡ್ತಾವ, ಅದು ಸುಮ್ಮನೆ ತಮಾಷೆಗೆ ಅಂತ ಹೊಡೆದಾಡದ ಅಥವಾ ಏನಾದ್ರು ಜಗಳಗಳಾದಾಗ ಆತರನ ಅಂತ? ಆನೆಗಳು ಬಂದು ಅದ್ರದ್ದು ಸೋಷಿಯಲ್ ಸ್ಟ್ರಕ್ಚರ್ ಒಂಥರ ತುಂಬಾ ಚೆನ್ನಾಗಿದೆ. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ಇಟ್ಸ್ ಸಿಂಪಲ್ ಮತ್ತೆ ಕಾಂಪ್ಲೆಕ್ಸ್ ಎರಡನ್ನೂ ಹೇಳ್ಬೋದು ನಾವು. ಬಟ್ ಆನೆಗಳ ಸೊಸೈಟಿ ಹೆಂಗಿದೆ ಅಂದ್ರೆ, ತಾಯಿ ಮರಿ ಅದನ್ನ ನಾವು ಫ್ಯಾಮಿಲಿ ಯೂನಿಟ್ ಅಂತ ಕರಿತೀವಿ, ಬೇಸಿಕ್ ಯೂನಿಟ್. ತಾಯಿ ಮರಿ, ಫ್ಯಾಮಿಲಿ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ತಾಯಿ ಮರಿ ಮತ್ತೆ ಅವಳ ತಂಗಿ ಮರಿ ಅಥವಾ ಕೋ ಸಿಸ್ಟರ್ ಅವಳ ಮರಿ, ಇವೆಲ್ಲ ಸೇರಿ ಫ್ಯಾಮಿಲಿ ಒಂದು ಯೂನಿಟ್ ಆಗ್ತದೆ. ಇದೇ ಎಲ್ಲರೂ ಸೇರ್ಕೊಂಡಾಗ ಒಂದು ಕ್ಲಾನ್ ಆಗುತ್ತೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಸೇರ್ಕೊಂಡಾಗ ಕ್ಲಾನ್ ಆಗುತ್ತೆ. ಆಮೇಲೆ ಸಬ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇದಿಷ್ಟು ಸೇರ್ತವೆ. ಒಂದ್ ಕಡೆ ಎಲ್ಲರ ಸೇರಿದಾಗ, ಒಂದು ಕಡೆ ರಿಸೋರ್ಸ್ ಚೆನ್ನಾಗಿದ್ದಾಗ ಸೇರಿದಾಗ ಏನ್ ಮಾಡ್ತವೆ, ಇವು ಒಂದಕ್ಕೊಂದು ಇಂಟ್ರಾಕ್ಷನ್ ಮಾಡ್ತವೆ, ಗ್ರೀಟಿಂಗ್ ಮಾಡ್ತವೆ. ಹೇಗೆ ಸೊಂಡ್ಲೆತ್ತಿ ಅಥವಾ ಮುಟ್ಟಿ ಅಥವಾ ಕಾಲ್ ಕೊಡೋದಾಗ್ಲಿ ಚೆಕ್ ಮಾಡ್ತವೆ. ಈ ಕ್ಲಾನ್ ಮೆಂಬರ್ಸ್ಗಳನ್ನ ಚೆಕ್ ಮಾಡ್ತವೆ, ಗೊತ್ತಾಗುತ್ತೆ ನಮ್ಮ ವಂಶದವರ ಅಥವಾ ಅಲ್ವಾ, ಇವೆಲ್ಲದು ಅವು ಚೆಕ್ ಮಾಡ್ತವೆ. ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೀವಿ, ಈ ಬಾಯಿಗೆ ಸೊಂಡ್ಲಾಕಿ ಚೆಕ್ ಮಾಡ್ತವೆ. ಇದನ್ನೆಲ್ಲ ಇದು ಯಾವ ವಂಶದವ್ರದ್ದು, ವಂಶದವರು ಅಂತ, ಇದೆಲ್ಲ ನಮ್ಮಲ್ಲಿ ನಡೆಯುವಂಥದ್ದು. ಯಾವಾಗ ಬೇರೆ ಬೇರೆ ಕ್ಲಾನ್ಗಳು ಒಂದ್ ಕಡೆ ಮೀಟ್ ಮಾಡ್ತವೆ, ಅವಾಗ ಏನ್ ಮಾಡ್ತೀವಿ, ಈ ಆಂಟಾಗನಿಸ್ಟಿಕ್ ಬಿಹೇವಿಯರ್ ಅಂತ ಹೇಳ್ತೀವಿ. ಅಂದ್ರೆ ಹೊಡೆದಾಡಂಥದ್ದು, ಸುಮ್ಮನೆ ತಳ್ಳಾಡ ಅಂಥದ್ದು, ಸೊಂಡ್ಲಲ್ಲಿ ಇಟ್ಕೊಂಡು ಸೊಂಡ್ಲಲ್ಲಿ ಇದು ಮಾಡಿ ಡಾಮಿನೆನ್ಸ್ ನ ಕ್ರಿಯೇಟ್ ಮಾಡೋಂಥದ್ದು, ಮತ್ತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು. ಈ ಕೆಲವೊಂದಲ್ಲಿ ಮಸ್ತಲ್ಲಿದ್ದಾಗ ಅಗ್ರೆಷನ್ ನಲ್ಲಿ ಬಿಹೇವಿಯರ್ ಅಲ್ಲಿ ಎಲಿಫೆಂಟ್ ಹೊಡೆದಾಡೋಂಥದ್ದು, ಇವೆಲ್ಲ ಬಿಹೇವಿಯರ್, ಆಂಟಾಗನಿಸ್ಟಿಕ್ ಬಿಹೇವಿಯರ್ ಅಂತ ನಾವು ಕರಿತೀವಿ. ಬಟ್ ತುಂಬಾ ಎಮೋಷನಲ್ ಪ್ರಾಣಿ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನೋಡಿ ಸರ್, ಯಾವ್ದೋ ಒಂದು ಪ್ರಾಣಿ ಸತ್ತಾಗ, ಆ ಗುಂಪಲ್ಲಿ ಯಾವ್ದೋ ಒಂದು ಸತ್ತಾಗ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ನಿಂತ್ಕೊಂಡು ತುಂಬಾ ಸೈಲೆನ್ಸ್ ಪ್ರೆಸೆನ್ಸ್ ತೋರಿಸುತ್ತಲ್ಲ ಸರ್, ಅದು ಏನು? ನಮ್ಮಲ್ಲಿ ಹೇಗೆ ನಾವು ಮೌನಾಚರಣೆ ಮಾಡ್ತೀವಿ, ಅದೇ ತರ ಪ್ರಾಣಿಗಳಲ್ಲಿ, ಎಸ್ಪೆಷಲಿ ಎಲಿಫೆಂಟ್ಸ್ಗಳಲ್ಲಿ ಬಹಳ ಇಂಪಾರ್ಟೆಂಟ್. ಅಂದ್ರೆ ಇದು ತುಂಬಾ ಒಂದು ಸರಳ ಜೀವಿ ಹೌದು, ಮತ್ತೆ ತುಂಬಾ ಒಂದು ಏನ್ ಹೇಳ್ತೀವಿ ನಾವು, ಭಾವನಾತ್ಮಕ ಜೀವಿ. ಇದು ಭಾವನಾತ್ಮಕ ಜೀವಿ. ಯಾಕೆ ಅಂದ್ರೆ, ಒಂದು ಎಲಿಫೆಂಟ್ ಮರಿ ಸತ್ರೆ, ಒಂದು ಆನೆ ಮರಿ ಸತ್ರೆ ಏನ್ ಮಾಡುತ್ತೆ, ಎಲ್ಲಾ ಆನೆಗಳು ಅಲ್ಲಿ ಗುಂಪಲ್ಲಿರೋಂಥ ಅದ್ರ ಫ್ಯಾಮಿಲಿ ಬಾಂಡ್ ಅಥವಾ ಕ್ಲಾನ್ ಅಲ್ಲಿರೋ ಆನೆಗಳೆಲ್ಲ ಬಂದು ಅದ್ರ ಮುಂದೆ ಬಂದು ನಿಂತು ಅದನ್ನ ತುಂಬಾ ದಿನ ನಾವು ನೋಡಿದೀವಿ. ಒಂದು 4-5 ದಿನ, ಒಂದು ವಾರ, 10 ದಿನದವರೆಗೂ ಇದು ಅದ್ರ ಜೊತೆ ವಾರದವರೆಗೂ ಮರಿಗಳನ್ನ ಬಿಡಲ್ಲ. ಸತ್ತಿರೋ ಮರಿಗಳನ್ನ ಕೆಲವೊಂದ್ಸಲಿ ಭುಜದ ಮೇಲೆ ಎತ್ಕೊಂಡು ಹೋಗಿರೋದನ್ನ ನಾವು ತುಂಬಾ ಕಡೆ ನೀವು ವಿಡಿಯೋದಲ್ಲಿ ನೋಡಿದ್ದೀವಿ. ಇದೇ ತರ ಇನ್ನೊಂದು ಅಂದ್ರೆ ಬರಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ. ನಾವ್ ಹೇಗೆ ಬರಿ ಮಾಡ್ತೀವಿ, ಊಟ ಹಾಕ್ತಿವಿ, ಅದೇ ತರ ಆನೆಗಳಲ್ಲೂ ಅಷ್ಟೇ ಅಂತ್ಯಕ್ರಿಯೆನ ಆನೆಗಳಲ್ಲಿ ಮಾಡ್ತವೆ. ಅಂತ್ಯಕ್ರಿಯೆ ಮಾಡ್ತವೆ. ನೀವು ಬೇಕಾದ್ರೆ ನೆಟ್ ಅಲ್ಲಿ ನೋಡಿ, ಅದು ರೀಸೆಂಟ್ ಆಗಿ ಒಂದು 2 years ಬ್ಯಾಕ್ ಪೇಪರ್ ಪಬ್ಲಿಷ್ ಆಗಿದೆ, ಚೆನ್ನಾಗಿದೆ.
ಹೌದಾ ಸರ್? ಅಂತ್ಯಕ್ರಿಯೆ 2 ಕಾಲುಗಳನ್ನ ಅಗ್ಲಿಸ್ಬಿಟ್ಟು 4 ಕಾಲುಗಳನ್ನ ಸಪ್ರೇಟ್ ಅಂದ್ರೆ ಅಗ್ಲಿಸ್ಬಿಟ್ಟು ನಾವು ಮನುಷ್ಯನ ಹೆಂಗೆ ಇದ್ ಮಾಡ್ತೀವಿ ಅದೇ ತರ ಬರಿಯಲ್ ಸಿಸ್ಟಮ್ ಮಾಡ್ತಾರೆ. ವಾ ವಾ ವಾ. ಇದಿಷ್ಟು ನಾವು ಮಣ್ಣು ತೆಗೆಯುತ್ತೆ ಸರ್, ಮಣ್ಣು ತೆಗೆದು ಮತ್ತೆ ಅದ್ರ ಮೇಲೆ ಮಣ್ಣು ಹಾಕೋದು ಆ ತರ. ಮಾಡೋದು. ಗುಂಪಲ್ಲಿದ್ದ ಆನೆ ಮರಿಗಳನ್ನ ಯಾವ್ದೋ ಹುಲಿ ಬಂದು ಹೊಡೆದೋಗಿರುತ್ತೆ ಅಥವಾ ಆನೆ ಮರಿ ಏನಾರ ಹುಷಾರಿಲ್ದೆ ಸತ್ತಿರುತ್ತೆ ಅಥವಾ ಊಟ ಇಲ್ದೇ ಕೆಲವೊಂದ್ಸಲಿ ಸಾಯುತ್ತೆ. ಈ ತರ ಸತ್ತಾಗ ಏನ್ ಮಾಡುತ್ತೆ, ಈ ಗುಂಪಲ್ಲಿರೋಂಥ ಆನೆಗಳು ಅದರದೇ ಅದೇ ಫ್ಯಾಮಿಲಿ ಬಾಂಡ್ ಏನ್ ಹೇಳ್ತೀವಿ, ಇವೆಲ್ಲ ಒಂದ್ ಕಡೆ ಬಂದು ನಿಂತು ಆ ಮರಿಗಳನ್ನ ಬಿಟ್ಕೊಡಲ್ಲ. ಮರಿಗಳನ್ನ ಅದು ಸತ್ತೋಗಿರುತ್ತೆ, ಬಟ್ ಆದ್ರೂ ಅದ್ರ ಜೊತೆನೆ ಇದ್ದು ಅದ್ರ ಜೊತೆನೆ ಇದ್ ಮಾಡುತ್ತೆ, ಓಡಾಡ್ಕೊಂಡಿರುತ್ತೆ. ಕೆಲವೊಂದ್ಸಲಿ ನಾವು ನೋಡಿದೀವಿ ಬೆನ್ ಮೇಲೆ ಎತ್ಕೊಂಡು ಮರಿಗಳನ್ನ ಹೋಗಿರೋದ್ ನೋಡಿದೀವಿ. ಅಂತ್ಯಕ್ರಿಯೆಯನ್ನು ನಾವು ನೋಡ್ಬೋದು. ಏನ್ ಮಾಡ್ತೇವೆ, ಗುಂಡಿಗಳನ್ನ ತೆಗಿಯುತ್ತೆ, ಆನೆಗಳ ಮರಿಗಳನ್ನ ಅಲ್ಲಿ ಮನಗಿಸಿ 4 ಕಾಲುಗಳನ್ನ ಅಗಲ ಮಾಡಿ ಅದನ್ನ ನಾವು ಮನುಷ್ಯನ ಹೆಂಗೆ ಮನಗಿಸ್ತೀವಿ ಮಣ್ಣಲ್ಲಿ ಊತಾಕ್ತೀವಿ ಅದೇ ತರ ಅದು ಊತಾಕುತ್ತೆ. ಇದೆಲ್ಲ ಒಂದು ಬಿಹೇವಿಯರ್ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಂಥದ್ದು ಎಲಿಫೆಂಟ್. ಸರ್ ನೀವು ಹೇಳಿದ್ದು ಇಂಟ್ರೆಸ್ಟಿಂಗ್ ಅಂದ್ರೆ ಬೇರೆ ಯಾವ್ದು ಪ್ರಾಣಿ ಸತ್ ನಂತರವೂ ಅಟ್ಯಾಕ್ ಮಾಡದೇ ಇರಲಿ ಅಂತ, ಸತ್ ನಂತರವೂ ಅದಕ್ಕೊಂದು ಆತ್ಮಕ್ ಶಾಂತಿ ಸಿಗ್ಲಿ, ಸರಿಯಾದ ರೀತಿಯಲ್ಲಿ ಹೋಗ್ಲಿ ಅನ್ನೋ ರೀತಿಯಾಗಿ ಒಬ್ಬ ಮನುಷ್ಯ ಅವು ಭಾವನಾತ್ಮಕ ಜೀವಿ. ಎಲಿಫೆಂಟ್ಸ್ ಬಂದು ತುಂಬಾ ಮರಿಗಳನ್ನ, ಯಾಕಂದ್ರೆ ಅದು ಇನ್ವೆಸ್ಟ್ಮೆಂಟ್ ಜಾಸ್ತಿ. ಆನೆಗೆ ಗಜಗರ್ಭ ಅಂತ ಹೇಳ್ತೀವಿ ನಾವು. 18ರಿಂದ 22 ತಿಂಗಳವರೆಗೂ ಅದು ಹೋಟೆಲ್ ಇಟ್ಕೊಂಡಿರುತ್ತೆ. ಅಷ್ಟು ಬಾಂಡಿಂಗ್ ಇರುತ್ತೆ. ಆ ಸಣ್ಣ ಮರಿನ ಭೂಮಿ ಮೇಲೆ ಬಿಟ್ಟ ಮೇಲೆ ಅಷ್ಟೇ ಪ್ರೊಟೆಕ್ಟ್ ಮಾಡ್ತವೆ. Z+ ಸೆಕ್ಯೂರಿಟಿನ ಕೊಡ್ತಾವೆ. ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗಳು ಆ ಒಂದು ಮರಿನ ಕಾಪಾಡ್ಕೊಳ್ತವೆ. ಹಾಲೋ ಮದರಿಂಗ್ ಅಂತೀವಿ. ತಾಯಿ ಒಬ್ಳೆ ನೋಡ್ಕೊಳಲ್ಲ, ಅದ್ರಲ್ಲಿ ತಾಯಿ ಒಬ್ಳೆ ಭಾವನಾತ್ಮಕ ಆಗಲ್ಲ. ಅದ್ರ ಜೊತೆ ಇರುವಂತ ಅವಳ ಹಳೆ ಮಗಳಿರ್ಬೋದು ಅಥವಾ ಸಿಸ್ಟರ್ಗಳಿರ್ಬೋದು, ತಂಗಿಗಳಿರ್ಬೋದು ಅಥವಾ ಅವಳ ಕೋ ಸಿಸ್ಟರ್ಸ್ಗಳಿರ್ಬೋದು, ನಾದ್ನೀರ್ ಇರ್ಬೋದು, ಇವರೆಲ್ಲರೂ ಒಂದ್ ಮರಿನ ನೋಡ್ಕೊಳ್ತಾರೆ. ಅದಕ್ಕೆ ಇದ್ರಲ್ಲಿ ಬಾಂಡಿಂಗ್ ಯಾಕೆ ಜಾಸ್ತಿ ಅಂದ್ರೆ ಇದಕ್ಕೆ ನಾವು ಕರೆಯೋದು ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂತ ಕರಿತೀವಿ. ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂದ್ರೆ ಇಲ್ಲಿ ಲೇಡಿ ಬಾಸ್ ಇರ್ತಾಳೆ. ಈ ಲೇಡಿ ಬಾಸ್ ಎಲ್ಲರನ್ನೂ ಕಂಟ್ರೋಲ್ ಮಾಡೋಂಥದ್ದು. ಎಲ್ಲೆಲ್ಲಿ ಫುಡ್ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ನೀರು ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಥ್ರೆಟ್ ಇದೆ, ಯಾವ ಪ್ರಾಣಿಯಿಂದ ದೂರ ಇರಬೇಕು, ಯಾವ ಮನುಷ್ಯನಿಂದ ದೂರ ಇರಬೇಕು, ಯಾವ ಹ್ಯಾಬಿಟ್ಯಾಟ್ ಹೋಗ್ಬಾರ್ದು ನಾವು, ಎಲ್ಲಿ ಚೆನ್ನಾಗಿ ಗ್ರಾಸ್ ಸಿಗುತ್ತೆ, ಎಲ್ಲಿ ಚೆನ್ನಾಗಿ ಫುಡ್ ಸಿಗುತ್ತೆ, ಈ ಊಟ ತಿನ್ಬೇಕು, ಊಟ ತಿನ್ಬಾರ್ದು, ಈ ಜಾಗದಲ್ಲಿ ನೀರ್ ಇಷ್ಟಿದೆ, ಈ ಡೆಪ್ತ್ ಇಷ್ಟಿದೆ, ಈ ಮರಿಗಳನ್ನ ಕರ್ಕೊಂಡು ಹೋಗ್ಬಾರ್ದು, ಆಳ ಎಷ್ಟಿದೆ, ಇಲ್ಲಿ ಹೋದ್ರೆ ಸರ್ವೈವ್ ಆಗಲ್ಲ, ಅದು ಇವೆಲ್ಲದು ಹೇಳ್ಕೊಡುತ್ತೆ. ಮ್ಯಾಟ್ರಿಯಾರ್ಕಲ್ ಸೊಸೈಟಿಲಿ ಒಂದು ಮ್ಯಾಟ್ರಿಯಾರ್ಕ್ ರೋಲ್ ಇದು. ಇದನ್ನ ನೋಡಿ ಕಲಿಯಂತವು ಯಾವುವು, ಅದ್ರದ್ದು ಮರಿಗಳಾಗಿರ್ಬೋದು, ಅದ್ರದ್ದು ಕೋ-ಸಿಸ್ಟರ್ಗಳಾಗಿರ್ಬೋದು. ಮತ್ತೆ ಇವೆಲ್ಲ ಏನ್ ಮಾಡುತ್ತೆ, ಇದೆಲ್ಲ ಒಂದು ಫ್ಯಾಮಿಲಿ ಬಾಂಡ್ ಕ್ರಿಯೇಟ್ ಆಗುತ್ತೆ. ಈ ಫ್ಯಾಮಿಲಿ ಬಾಂಡ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಈ ಮರಿಗಳು ಸತ್ತಾಗ ಇವು ಅದ್ರದೇ ಮರಿ ಸತ್ತಷ್ಟು ಅವಕ್ಕೆ ದುಃಖ ಆಗುತ್ತೆ. ಇದೊಂದು ಬಾಂಡ್. ಈ ಸ್ಟ್ರೆಂತ್ ಏನಕ್ಕೆ, ಈ ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಏನಕ್ಕೆ ಇಷ್ಟು ಗ್ರೂಪ್ ಅಲ್ಲಿ ಇರೋದು ಏನಕ್ಕೆ ಅಂದ್ರೆ, ಒಂದು ಪ್ರಿಡೇಷನ್ ಅವಾಯ್ಡ್ ಮಾಡ್ಲಿಕ್ಕೆ. ಪ್ರಿಡೇಷನ್ ಅವಾಯ್ಡ್ ಮಾಡ್ಲಿದಂದ್ರೆ ಯಾವುದೇ ಬೇಟೆಗಾರ ಪ್ರಾಣಿಗಳು ಈ ಮರಿಗಳನ್ನ ತಿಂದೇ ಇರ್ಲಿ ಅಂತ. ಯಾಕಂದ್ರೆ ಇದು ಲಾಂಗ್ ಇನ್ವೆಸ್ಟ್ಮೆಂಟ್. 18ರಿಂದ 20 ತಿಂಗಳು ಹೋಟೆಲ್ ಇಟ್ಕೊಂಡು ಅಷ್ಟು ಕಾಪಾಡಿರುತ್ತೆ. ಮತ್ತೆ ಇದು ನೆಕ್ಸ್ಟ್ ಸೈಕಲ್ ಬರದೆ 5 ವರ್ಷಕ್ಕೆ. 5 ವರ್ಷಕ್ಕೊಂದ್ಸಲಿ 5 ವರ್ಷ ಆದ್ಮೇಲೆ ಮತ್ತೆ ಗರ್ಭ ಧರಿಸಬೇಕು. ಈ ತರ ಸಿಸ್ಟಮ್ ಇರುತ್ತೆ. ಮತ್ತೆ ಫುಡ್ ಅವೈಲಬಿಲಿಟಿ ಆಗಿರ್ಬೋದು, ಇವೆಲ್ಲ ಸಿಂಕ್ ಆಗುತ್ತೆ. ಇದನ್ನ ಮುಂದೆ ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು.